ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಾಲನ್ನು ಬಳಸ್ತೇನೆ ಮಿಲ್ಕ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಕೇವಲ 2 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು, ಒಂದು ಹಾಲಿನ ಪುಡಿ, ಇನ್ನೊಂದು ಸಕ್ಕರೆ. ನಾನು 1 ಕಪ್ಪಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಓಕೆ, ಇವಾಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ನಾನೇನು ಹಾಲಿನ ಪುಡಿ ತೊಗೊಂಡಿದ್ನಲ್ಲ ಅದರಲ್ಲೇ 1 ಕಪ್ಪಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆ ನೀರು ಉಗುರು ಬೆಚ್ಚಗಾದ ಮೇಲೆ ನಾನು ಹಾಲಿನ ಪುಡಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಗುರು ಬೆಚ್ಚಗಾದ್ಮೇಲೆ ನೀವು ಹಾಲಿನ ಪುಡಿಯನ್ನು ಹಾಕ್ಕೊಳ್ಳಿ. ತಣ್ಣಗಿರೋ ನೀರಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಗಂಟು ಬರುತ್ತೆ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೇ ತುಂಬ ಹೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಗಂಟಿಲ್ದಂಗೆ ಹಾಲು ರೆಡಿ ಆಗಿದೆ. ಸೊ ಇದು ಹಾಲು ಸ್ವಲ್ಪ ಗಟ್ಟಿ ಅನ್ನಿಸ್ತು. ನಾನು ಹಂಗಾಗಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ. ಇದು ಕುದೀತಾ ಇದೆ. ಇದನ್ನು ನೀವು ಬಿಡ್ದೇ ಕೈ ಆಡಿಸ್ಕೊಳ್ತಾ ಇರಬೇಕು. ನೀವೇನಾದರೂ ಕೈ ಆಡಿಸ್ಕೊಳ್ಳೋದು ಬಿಟ್ರಿ ಅಂತಂದರೆ ತಳ ಹಿಡಿಯುತ್ತೆ. ಯಾಕೆಂದರೆ ಇದು ಹಾಲಿನ ಪುಡಿ ಆಗಿರೋದ್ರಿಂದ ಸೊ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಕೈ ಬಿಡ್ದಂಗೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಸೊ ಅದು ಎಲ್ಲಿವರೆಗೂ ಅಂತಂದರೆ ಹಾಲು ತುಂಬ ಕಡಿಮೆ ಆಗಬೇಕು ಅಂದರೆ ಗಟ್ಟಿ ಆಗಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬತ್ತಿ ಅದು ತಿಕ್ನೆಸ್ ಬರಬೇಕು. ಅಲ್ಲಿವರೆಗೂ ಏನು ಮಾಡಿ ನೀವು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋ ಹಾಲಲ್ಲಿ ಅರ್ಧ ಕಡಿಮೆ ಆಗಿದೆ. ಇವಾಗ ನಾನು ತೊಗೊಂಡಿರೋಷ್ಟು 1/4 ಕಪ್ಪು ಸಕ್ಕರೆನ ನಾನು ಇವಾಗ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿರೋ ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಏನು ಅಂತಂದರೆ, ನಾನು ಇಂಡೋಲಿಯಮ್ದು ಪಾತ್ರೆ ತೊಗೋಬೇಕಿತ್ತು. ಬಟ್ ನಾನಿಲ್ಲಿ ನಾನ್ ಸ್ಟಿಕ್ ತಳ ಹಿಡಿಯೋದಿಲ್ಲ ಅಂತೇಳಿ ನಾನು ನಾನ್ ಸ್ಟಿಕ್ ತವ ತೊಗೊಂಡೆ. ಬಟ್ ಅದು ಪ್ಯಾನಲ್ಲೇ ಸ್ವಲ್ಪ ತಳ ಇಡ್ತಿದೆ. ಸೊ ನೀವು ಇಂಡೋಲಿಯಮ್ ಇರೋವಂಥ ಪಾತ್ರೆನ ಬಳಸ್ಕೊಂಡು ಮಾಡ್ಕೊಳ್ಳಿ. ಸೊ ಆವಾಗ ಜಾಸ್ತಿ ತಳ ಹಿಡಿಯೋದಿಲ್ಲ. ಇದರಲ್ಲಿ ಸ್ವಲ್ಪ ತಳ ಹಿಡ್ದಿದೆ. ಸೊ ನೀಟಾಗಿ ಏನು ಮಾಡಿ ಮಿಕ್ಸ್ ಮಾಡ್ಕೊಳ್ತಾರೆ ಕೈ ಬಿಡ್ದಂಗೆ. ಇನ್ನೊಂದು ನಂದು ಒಂದು ಕ್ಲಿಪ್ ಮಿಸ್ ಆಗಿದೆ. ನಾನು ನಿಂಬೆಹಣ್ಣನ್ನು ಹಾಕ್ಕೊಂಡಿರೋದು ಅದು ತುಂಬ ಮೇಯ್ನ್ ಇಂಪಾರ್ಟೆಂಟು. ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ ನಿಂಬೆಹಣ್ಣನ್ನು ಒಂದು ಸ್ವಲ್ಪ ನೀರಿಗೆ, ಅಂದರೆ ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರಿಗೆ ನೀವೇನು ಮಾಡಿ ಅಂದರೆ ನಿಂಬೆಹಣ್ಣ ಹಿಂಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಕ್ಲಿಪ್ ನಂದು ಮಿಸ್ ಆಗಿದೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 80% ಆಗಿದೆ. ಸೊ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನಂದು ಅದು ಸ್ವಲ್ಪ ತಳ ಇಟ್ಬಿಟ್ಟಿದೆ. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ಆಗಿದೆ. ನಾನು ಇದನ್ನು ಒಂದು ಬೌಲ್ಗೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ತುಪ್ಪನ ಸವರ್ಕೊಂಡು ಅದನ್ನು ನೀಟಾಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗೆ ಸೆಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಕಪ್ ತೊಗೊಂಡಿದ್ದೆ. ಸೊ ಅದರಲ್ಲಿ ನನಗೆ 4 ಪೀಸ್ ಏನಾಗಿದೆ ಮಿಲ್ಕ್ ಕೇಕ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಸೆಟ್ ಆಗ್ತಾ ಇದೆ. ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಒಂದು 15 ಮಿನಿಟ್ಸ್ ನಾನು ರೆಸ್ಟಿಗೆ ಬಿಟ್ಟಿದ್ದೆ. ನೀವು ಬೇಕಿದ್ರೆ ಫ್ರಿಜ್ಜಲ್ಲಾದ್ರೂ ಇಟ್ಕೋಬೋದು. ಇದು ಇವಾಗ ನೀಟಾಗೆ ಸೆಟ್ ಆಗಿದೆ. ಸೊ ನಾವಿವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಎಡ್ಜಸ್ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಎಡ್ಜಸ್ನ ಬಿಡಿಸ್ಕೊಂಡು ನೀಟಾಗೆ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ನನಗೆ 4 ಪೀಸ್ ಆಗಿದೆ. ನಾನು ತೊಗೊಂಡಿರೋಷ್ಟು 1 ಕಪ್ಪು ಹಾಲಿನ ಪುಡಿಯಲ್ಲಿ ನನಗೆ 4 ಮಿಲ್ಕ್ ಕೇಕ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅದೇ ತಳ ಹತ್ತಿರೋದು ಒಂದು ಮಿಸ್ಟೇಕ್ ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸಕ್ಕರೆ ಆಗಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಹೆಲ್ದಿ ಆಗಿರೋ ಮಿಲ್ಕ್ ಕೇಕನ್ನು ನೀವು ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಅದು ತುಂಬ ಕಡಿಮೆ ಸಮಯದಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದನ್ನು ಮುರಿದು ತೋರಿಸ್ತೀನಿ ಅದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಬೇಕ್ರಿಲಿ ಸಿಗುವಂಥ ಟೇಸ್ಟೇ ಸಿಗುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ನೀವು ಇದಕ್ಕೆ ತುಂಬ ಹಾಲನ್ನು ಬಳಸಬೇಕು ಅನ್ನೋವಂಥ ನೆಸೆಸಿಟಿನೂ ಇಲ್ಲ. ಹಾಲನ್ನು ಬಳಸ್ತಾನೇನೂ ಕೂಡ ನೀವು ಮಿಲ್ಕ್ ಕೇಕನ್ನು ಆರಾಮ್ಸೆ ಮಾಡ್ಕೋಬೋದು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ